ಈ ಸರ್ಕಾರದ ಆಡಳಿತ ವೈಫಲ್ಯ ಈಗಿಷ್ಟು ಪಾಯಿಂಟ್ಸ್ ಹೇಳಿದ್ರಲ್ಲ, ಇದನ್ನು ಜನರ ಹತ್ರ ತೆಗೆದುಕೊಂಡು ಹೋಗುವಂಥ ಒಂದು ಸಂಘಟಿತ ಹೋರಾಟ ನಿಮ್ಮ ಪ್ರತಿಪಕ್ಷಗಳು ಏನು ಮಾಡ್ತಿದ್ದಾರೆ? ನೀವಂತೂ ಎಲ್ಲದಿರು ಗೊತ್ತಿಲ್ಲ. JDS ಅವರು BJP ಅವರಂತೂ ಅವರು ಈಗ ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ಅವರು ಸಂಘಟಿತರಾಗಿ ಯಾವಾಗ ಒಂದಾಗಿ ಹೋರಾಟ ಮಾಡ್ಬೇಕು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಪ್ರತಿಪಕ್ಷಗಳಂತೂ ಪ್ರತಿಪಕ್ಷಗಳ ಜೀವಂತನೇ ಇಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಒಂದ್ ನಿಮಿಷ ತಾಡ್ರಿ ಸರ್. ಛಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬಿಟ್ರೆ R ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ಅದೇ ಹಿಂದೂ ಮುಸ್ಲಿಂ ಜಗಳ ಸರ್ ಒಂದ್ ನಿಮಿಷ ತಾಡ್ರಿ. ಹಿಂದೂ ಮುಸ್ಲಿಂ ಜಗಳ ಆದ್ರೆ ಒಂದು ಯತ್ನಾಳು, CT ರವಿ, ಇವರು ಪ್ರತಾಪ್ ಸಿಂಹ. ಹಿಂದೂ ಮುಸ್ಲಿಂ ಜಗಳ ಆದ್ರೆ ಪ್ರತಾಪ್ ಸಿಂಹ, CT ರವಿ, ಯತ್ನಾಳು. ಇದು ರಾಜ್ಯದ ಏನಾದ್ರೂ ಜ್ವಲಂತ ಸಮಸ್ಯೆಗಳು, ಈ ತರದ ಏನಾದ್ರೂ ವಿಚಾರಗಳಿದ್ರೆ R ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಬಿಟ್ರೆ ಕುಮಾರಸ್ವಾಮಿ ಅವ್ರ ಮಾತು ಇನ್ನು ಮಟ್ಟ ಕೇಳಿಲ್ಲ ತಡ್ರಿ. ನಿಖಿಲ್ ಕುಮಾರಸ್ವಾಮಿ ಅವ್ರು ಪಕ್ಷ ಸಂಘಟನೆ ಮಾಡ್ತೀನಂತ ಆರಂಭ ಶುರತ್ವ ತೋರಿಸಿದ್ರು. ಇವಾಗ ಎಲ್ಲಿ ಮಾಡ್ತಿದ್ರು ಪಕ್ಷ ಸಂಘಟನೆ ಅನ್ನೋದು ಒಂದೂ ಗೊತ್ತಿಲ್ಲ. ನೀವು ಪಕ್ಷ ಸಂಘಟನೆ ಮಾಡ್ತಿರೋ ಬಿಟ್ಟು ಪ್ರತಿಪಕ್ಷಗಳಾಗಿ ನೀವು ಜೀವಂತವಾಗಿದ್ದೀರಿ ಅಂತ ಜನರಿಗೆ ಅನಿಸ್ತಿಲ್ಲ.